ಆಂಜನೇಯನ ಜನ್ಮಸ್ಥಳವಾದ ಅಂಜನಾದ್ರಿ ಬೆಟ್ಟಕ್ಕೆ ನೀವೇನಾದರೂ ಹೋಗಬೇಕಂತ ಪ್ಲಾನ್ ಮಾಡ್ತಿದ್ರೆ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ತದೆ. ನಾವಲ್ಲಿ ಹೇಗೆ ತಲುಪೋದು ಸ್ವಲ್ಪ ಮಾಹಿತಿ ನೀಡಲಿದ್ದೇವೆ. ಇದುವರೆಗೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಅಂಜನಾದ್ರಿ ಬೆಟ್ಟ ನೀವು ಮ್ಯಾಪಲ್ಲಿ ನೋಡ್ಬೋದಾಗಿದೆ, ಈ ಭಾಗದಲ್ಲಿದೆ. ಅಂಜನಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಹತ್ತಿರದಲ್ಲೇ ಇದೆ. ಬೆಂಗಳೂರಿಂದ 350 ಕಿಲೋಮೀಟರ್ ಇದ್ದರೆ, ಹುಬ್ಬಳ್ಳಿಯಿಂದ 158-160 ಕಿಲೋಮೀಟರ್ ಇದೆ. ಅದೇ ಮಂಗಳೂರಿಂದ 450 ಕಿಲೋಮೀಟರ್ ದೂರ ಇದೆ. ಹಂಪಿಗೆ ಬಂದಾಗ ನೀವು ಕೂಡ ಭೇಟಿ ನೀಡಬಹುದು. ಹಂಪಿಯಿಂದ ನೀವು ಅಲ್ಲಿ ನದಿನ ಬೋಟ್ ಮೂಲಕ ಕ್ರಾಸ್ ಮಾಡಿ ಹೋಗೋದಾದ್ರೆ ನಿಮಗೆ ತುಂಬ ಹತ್ತಿರ ಆಗ್ತದೆ. 4-5 ಕಿಲೋಮೀಟರ್ ದೂರದಲ್ಲೇ ಇದೆ. ಇನ್ನು ನೀವು ರೈಲ ಮೂಲಕ ಬರ್ತಿರಾದ್ರೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ. ಹೊಸಪೇಟೆ ಪ್ರಮುಖ ರೈಲ್ವೆ ಸ್ಟೇಷನ್ಗಳಲ್ಲಿ ಬಂದು 30 ಕಿಲೋಮೀಟರ್ ದೂರ ಇದೆ. ಅಂಜನಾದ್ರಿ ಬೆಟ್ಟಕ್ಕೆ ಬರೋದಾದರೆ ಹೊಸಪೇಟೆ ರೈಲ್ವೆ ಸ್ಟೇಷನ್ಗೆ ಬಂದು ಕೂಡ ಬರ್ಬೋದು. ಕೊಪ್ಪಳ ರೈಲ್ವೆ ಸ್ಟೇಷನ್ಗೆ ಬಂದು ಕೂಡ ಬರ್ಬೋದು. 39 ಕಿಲೋಮೀಟರ್ ದೂರ ಇದೆ. ಇದಲ್ಲದೆ ನೀವಿನ್ನು ಮುನೀರ್ಬಾದ್ ರೈಲ್ವೆ ಸ್ಟೇಷನ್ಗೆ ಬಂದು ಕೂಡ ಬರ್ಬೋದು. ಇದು 19 ಕಿಲೋಮೀಟರ್ ದೂರದಲ್ಲೇ ಇದೆ. ಇಲ್ಲಿಗೆ ಬಂದು ಕೂಡ ನೀವು ಬರ್ಬೋದಾಗಿದೆ ಅಂಜನಾದ್ರಿ ಬೆಟ್ಟಕ್ಕೆ. ಗಂಗಾವತಿ ರೈಲ್ವೆ ಸ್ಟೇಷನ್ 17 ಕಿಲೋಮೀಟರ್ ದೂರ ಇದೆ ಅಂಜನಾದ್ರಿ ಬೆಟ್ಟದಿಂದ. ನೀವು ಇಲ್ಲಿಗೆ ಬಂದು ಕೂಡ ಬರ್ಬೋದು. ಈ ರೀತಿಯಲ್ಲಿ ನೀವು ಕೊಪ್ಪಳ ಅಥವಾ ಹೊಸಪೇಟೆ, ಮುನೀರ್ಬಾದ್, ಗಂಗಾವತಿ ರೈಲ್ವೆ ಸ್ಟೇಷನ್ ಹೀಗೆ ಈ ಎಲ್ಲ ರೈಲ್ವೆ ಸ್ಟೇಷನ್ಗಳಿಗೆ ಬರೋ ಮೂಲಕ ಅಂಜನಾದ್ರಿ ಬೆಟ್ಟವನ್ನು ಬಂದು ತಲುಪಬಹುದಾಗಿದೆ. ನಿಮ್ಮ ಊರಿಂದ ಯಾವುದೇ ರೈಲ್ವೆ ಸ್ಟೇಷನ್ಗೆ ನಿಮಗೆ ಟ್ರೈನ್ ಸಿಗ್ತದಾದ್ರೂ ಬಂದು ಬರ್ಬೋದು. ಅಂಜನಾದ್ರಿ ಬೆಟ್ಟ ವಾರದ ಎಲ್ಲ ದಿವಸ ಕೂಡ ಓಪನ್ ಇರ್ತದೆ. 550 ಮೆಟ್ಟಿಲುಗಳನ್ನ ನೀವು ಹತ್ತಬೇಕಾಗ್ತದೆ. ಇಲ್ಲಿ 550 ಮೆಟ್ಟಿಲುಗಳನ್ನ ಹತ್ತಲಿಕ್ಕೆ ಇರ್ತದೆ. ಈ ರೀತಿ ನೀವು ಅಂಜನಾದ್ರಿ ಬೆಟ್ಟವನ್ನು ಒಂದು ತಲುಪಬಹುದಾಗಿದೆ. ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಗೆ ಯಾವುದೇ ಟೂರ್ ಪ್ಲಾನ್ ವಿಡಿಯೋ ಬೇಕಾದರೂ ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ನಾವು ಅಯೋಧ್ಯೆಗೆ ಹೇಗೆ ತಲುಪಬಹುದು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ಮಾಡಿದ್ದೇವೆ. ಆ ವಿಡಿಯೋಗಳನ್ನ ಕೂಡ ನೀವು ಮಿಸ್ ಮಾಡದೆ ನೋಡಿ. ಅಯೋಧ್ಯೆ ಪ್ಲೇ ಲಿಸ್ಟಲ್ಲಿ ನಿಮಗೆ ಸಿಗ್ತದೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.